ಹಾಯ್, ಇವತ್ತು ನಂದು ಹೈಬ್ರಿಡ್ ಟ್ರೈನಿಂಗ್ನ ಡೇ 3. ಇವತ್ತು ಮೆಂಟಲ್ ಹೆಲ್ತ್, ಲಂಗ್ಸ್, ಸ್ಟೆಮಿನಾನ ಟೆಸ್ಟ್ ಮಾಡೋಣ. ಬರೀ ಮಸಲ್ ಬಿಲ್ಡ್ ಮಾಡೋದು ಈಸಿ, ಅದ್ರ ಜೊತೆ ಅಥ್ಲೆಟ್ ಆಗೋದು ನೆಕ್ಸ್ಟ್ ಲೆವೆಲ್ಲು. ಫೋಕಸ್ ಅನ್ನ ಸ್ಪೀಡ್ ಮೇಲೆ ಬೇಡ, ಪವರ್ ಮತ್ತೆ ಕಂಟ್ರೋಲ್ ಮೇಲೆ ಇಡೋಣ. ಫಸ್ಟ್ ಎಕ್ಸಸೈಸು ವಾಲ್ ಬಾಲು. ಇದು ಫುಲ್ ಬಾಡಿ ಎಕ್ಸ್ಪ್ಲೋಸಿವ್ ಎಕ್ಸಸೈಸು. ಸ್ಪಾಟ್ನ ಡೀಪ್ ಆಗಿ ಎಳೀರಿ, ಕೋರ್ನ ಟೈಟ್ ಹಿಡೀರಿ. ಬಾಲ್ನ ಬರೀ ಥ್ರೋ ಮಾಡಬೇಡ್ರಿ, ಡ್ರೈವ್ ಮಾಡ್ರಿ. ಲೆಗ್ಸಿಂದ ಪವರ್ ಜನರೇಟ್ ಮಾಡ್ರಿ. ಆರ್ಮ್ಸನ್ನು ಬರೀ ಗೈಡ್ ಮಾಡ್ರಿ. ಮಾಡಬೇಕಾದ್ರೆ ಬ್ರೀದಿಂಗ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಕೆಳಗೆ ಹೋಗ್ಬೇಕಾದ್ರೆ ಇನ್ಹೇಲ್ ಮಾಡ್ರಿ, ಥ್ರೋ ಮಾಡಬೇಕಾದ್ರೆ ಎಕ್ಸೆಲ್ ಮಾಡ್ರಿ. ನೆಕ್ಸ್ಟ್ ಎಕ್ಸಸೈಸು ಕ್ಯಾಟಲ್ ಬೆಲ್ ಸ್ವಿಂಗ್ಸು. ಇದು ಬರೀ ಲೋವರ್ ಬ್ಯಾಕ್ ಎಕ್ಸಸೈಸ್ ಅಲ್ಲ, ಇದು ಹಿಪ್ಸ್ನ ಪವರ್ ಮೂಮೆಂಟು. ಸ್ಕ್ವಾಟ್ನ ಜಾಸ್ತಿ ಮಾಡಬೇಡ್ರಿ, ಬ್ಯಾಕ್ ನ್ಯೂಟ್ರಲಲ್ಲಿ ಇರಲಿ. ಹಿಪ್ಸ್ನ ಸ್ನ್ಯಾಪ್ ಮಾಡ್ರಿ, ಆರ್ಮ್ಸ್ ಲೂಸ್ ಇರಲಿ. ಪವರು ಹಿಪ್ಸಿಂದ ಬರಲಿ, ಶೋಲ್ಡರ್ಸಿಂದ ಬೇಡ. ಇದು ನಿಮ್ಮ ಪೋಸ್ಚರ್ನ ಚೈನ್ ಸ್ಟ್ರಾಂಗ್ ಮಾಡತ್ತ, ಗ್ಲೂಟ್ ಹ್ಯಾಮ್ಸ್ಟ್ರಿಂಗ್ಸ್ನ ಆ್ಯಕ್ಟಿವ್ ಮಾಡತ್ತ. ನೆಕ್ಸ್ಟ್ ಎಕ್ಸಸೈಸು ಬಾಕ್ಸ್ ಜಂಪು. ಇಲ್ಲಿ ಹೈಟ್ಗಿನ್ನ ಜಾಸ್ತಿ ಲ್ಯಾಂಡಿಂಗ್ ಇಂಪಾರ್ಟೆಂಟು. ಸಾಫ್ಟ್ ಲ್ಯಾಂಡಿಂಗ್ ಮಾಡಬೇಕು, ನೀ ಸ್ಟೇಬಲ್ ಇಡಬೇಕು, ಲ್ಯಾಂಡಿಂಗ್ ಸ್ಮೂತ್ ಆಗಿರಬೇಕು. ಸೌಂಡ್ ಬಂದರೆ ನಿಮ್ಮದು ಲ್ಯಾಂಡಿಂಗ್ ಕಂಟ್ರೋಲ್ ಇಲ್ಲ ಅಂತ ಅರ್ಥ. ಜಂಪ್ ಎಕ್ಸ್ಪ್ಲೋಸಿವ್ ಆಗಿರಲಿ, ಆದರೆ ಕೆಳಗೆ ಬರಬೇಕಾದ್ರೆ ಸ್ಟೆಪ್ ಡೌನ್ ಮಾಡಿ. ನೆಕ್ಸ್ಟ್ ಎಕ್ಸಸೈಸು ಹೈನೀಸು ವಿತ್ 7 kg ಪ್ಲೇಟು. ಈಗ ಹಾರ್ಟ್ ರೇಟ್ ಜಂಪ್ ಆಗತ್ತಾ, ಪ್ಲೇಟ್ನ ತಲೆ ಮೇಲೆ ಹಿಡೀರಿ, ಕೋರ್ನ ಟೈಟ್ ಹಿಡೀರಿ, ನೀನ ಸೊಂಟದವರೆಗೂ ಪುಷ್ ಮಾಡ್ರಿ. ಇದು ಬರೀ ಕಾರ್ಡಿಯೋ ಅಲ್ಲ, ಕೋರ್ ಎಂಡೋರೆನ್ಸ್ ಟೆಸ್ಟು. ಫಾಸ್ಟ್ ಮಾಡ್ರಿ, ಆದರೆ ಪೋಸ್ಚರ್ನ ಮೇಂಟೈನ್ ಮಾಡಿ. ಟ್ರೈನಿಂಗ್ ಅಂದರೆ ಸ್ಟ್ರೆಂತ್, ಸ್ಪೀಡ್, ಸ್ಟೆಮಿನಾನ ಒಂದೇ ಸಾರಿ ಬಿಲ್ಡ್ ಮಾಡೋದಾಗಿದೆ.